ಎಲ್ಲೆಲ್ಲೂ ಸಂಭ್ರಮ ಸಡಗರ. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ನೋಟುಗಳಲ್ಲಿ ಅಲಂಕಾರ, ಹೂವು ಹಣ್ಣುಗಳಲ್ಲಿ ವಿಶೇಷ ಸಿಂಗಾರ, ದೇಗುಲಗಳಲ್ಲಂತೂ ವಿಶೇಷ ಪೂಜೆ ಪುನಸ್ಕಾರ. ಮನೆ ಮನೆಯಲ್ಲೂ ಲಕ್ಷ್ಮಿಯ ಆರಾಧನೆ, ದೇಗುಲಗಳಲ್ಲಿ ಸಂಪತ್ತಿನ ದೇವಿಯ ಸ್ಮರಣೆ, ಪದ್ಮಪ್ರಿಯೆಗೆ ವಿಶೇಷ ಅಲಂಕಾರ, ಪ್ರಿಯವಾದ ಖಾದ್ಯಗಳನ್ನಿರಿಸಿ ಪೂಜೆ ಪುನಸ್ಕಾರ. ಬೆಂಗಳೂರಿನ ಪ್ರತಿ ಮನೆಯಲ್ಲೂ ಇಂದು ವರಮಹಾಲಕ್ಷ್ಮಿಯ ಹಬ್ಬದ ಸಂಭ್ರಮ ಕಾಣ್ತು. ಶೇಷಾದ್ರಿಪುರಂ ಮತ್ತು ಕುಮಾರ ಪಾರ್ಕ್ನಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನವನ್ನ ಬಣ್ಣ ಬಣ್ಣದ ಹೂವು, ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ತಾಯಿಗೆ ವಿಶೇಷವಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳ್ನೀರು, ವಿವಿಧ ಹಣ್ಣುಗಳಿಂದ ಅಭಿಷೇಕ ನಡೆಯಿತು. ಮಹಾಲಕ್ಷ್ಮಿ ತಾಯಿಗೆ 1.5 ಕೆಜಿ ತೂಕದ ಬಂಗಾರದ ಕಿರೀಟ ಧಾರಣೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ತುಂಬಾ ಚೆನ್ನಾಗಿದೆ, ತುಂಬಾ ಪಾಸಿಟಿವ್ ವೈಬ್ಸ್ ಇದೆ. ಐ ಫೀಲ್ ವೆರಿ ವೆರಿ ಹ್ಯಾಪಿ. ಐ ವಿಶ್ ಎವ್ರಿಥಿಂಗ್ ಗೋಸ್ ವೆಲ್ ಫ್ರಮ್ ನೌ. ನನಗೆ ತುಂಬಾ ಖುಷಿ ಆಯಿತು. ದೇವರು ನೋಡಿದಾಗ ನಿಜವಾಗ್ಲೂ ಮೈಯಲ್ಲಿ ಅದು ಹೇಳಕ್ ಆಗ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ದೇಗುಲಗಳು ಮಾತ್ರವಲ್ಲ, ಮನೆ ಮನೆಯಲ್ಲೂ ವರಮಹಾಲಕ್ಷ್ಮಿಗೆ ವಿಶೇಷವಾದ ಅಲಂಕಾರ ಮಾಡಿದ್ರು. ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮಿಯ ಜಪ ಮಾಡಲಾಗಿದೆ. ಪುಟ್ಟ ಮಕ್ಕಳಿಗೂ ಆರತಿ ಬೆಳಗಿ ಪೂಜಿಸಲಾಯಿತು. ಒಂದ್ ಕಡೆ ಮಹಾಲಕ್ಷ್ಮಿ ಹಬ್ಬ ಭರ್ಜರಿಯಾಗಿ ಆಚರಿಸಿದ್ದಾರೆ. ಇನ್ನೊಂದ್ ಕಡೆ ಕೆಆರ್ ಮಾರ್ಕೆಟ್ನಲ್ಲಂತೂ ಖರೀದಿಯ ಭರಾಟೆ ಜೋರಾಗಿತ್ತು. ಹೂವು ಹಣ್ಣು ಖರೀದಿಯಲ್ಲೂ ಜನ ಮುಗಿಬಿದ್ರು. ಹಬ್ಬದ ಸಂಭ್ರಮದ ನಡುವೆನೆ ಮಾರ್ಕೆಟ್ ಸುತ್ತಮುತ್ತ ಜನರಿಗೆ ಟ್ರಾಫಿಕ್ ಬಿಸಿ ಕೂಡ ತಟ್ಟಿತು. ಕೆಆರ್ ಮಾರ್ಕೆಟ್ ನಿಂದ ಟೌನ್ ಹಾಲ್ಗೆ ಹೋಗುವಂತ ರಸ್ತೆ ಏನಿದೆ, ಆ ಟೌನ್ ಹಾಲ್ಗೆ ಹೋಗುವಂತ ರಸ್ತೆ ಜಾಮ್ ಆದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂತೇಳಿ ಟೌನ್ ಹಾಲ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಪೊಲೀಸರು ಒಂದಷ್ಟು ಅಲರ್ಟ್ ಆಗಿ ವ್ಯಾಪಾರಿಗಳನ್ನ ಕ್ಲಿಯರ್ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಬೆಳಗ್ಗೆ ಈ ಪರಿಸ್ಥಿತಿ ಇರಲಿಲ್ಲ. ಯಾಕೆ ಅಂದರೆ ರಸ್ತೆಯ ಮಧ್ಯಭಾಗದಲ್ಲೇ ಸಾಕಷ್ಟು ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ರು. 3ರಿಂದ 4 ಆಂಬ್ಯುಲೆನ್ಸ್ಗಳು ಕೂಡ ಸಿಗಾಕೊಂಡು ಒಂದಷ್ಟು ಸಮಸ್ಯೆಯನ್ನು ಎದುರಿಸಿದ್ರು. ಇವತ್ತು ಆ ತರಹದ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿ ಬೆಳಗಿನಿಂದಲೇ ಮಧ್ಯಭಾಗದಲ್ಲಿ ಯಾವುದೇ ತರವಾದಂತಹ ವಾಹನ ಸಂಚಾರಕ್ಕೆ ಅಡಚಣೆ ಆಗದ ರೀತಿಯಲ್ಲಿ ಪೊಲೀಸರು ಇವತ್ತು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.